ಹರಿ ಓಂ, ಹ್ಯಾಪಿ ಸಂಡೇ. ಏನು ನೋಡಿ ನೋಡಿ ನನ್ನ ಮುದ್ದು ಮರಿಗಳು ಹೇಗೆ ಇದು ಮಾಡ್ತಿದೆ ಅಂದರೆ, ಹೆಂಗೆ ಗೊತ್ತಾ, ನನ್ನ ವಾಯ್ಸ್ ಕೇಳಿದ ತಕ್ಷಣ ಓಡಿ ಬರುತ್ತೆ. ಅದು ನಂಗೆ ತುಂಬ ಖುಷಿ ಆಗುತ್ತೆ. ಏನೋ ನಾನು ಹೆತ್ತಿದ ಮಕ್ಕಳೇ ಬರ್ತಿದ್ದೀನೋ ನನ್ನ ಹತ್ರ ಅನಿಸುತ್ತೆ. ಸೊ ಅಷ್ಟು ಕ್ಯೂಟಾಗಿ ಬರುತ್ತೆ. ನಾನು ಎಲ್ಲಿ ಹೋದ್ರೂ, ನಾನೇನೋ ವಾಕಿಂಗ್ ಮಾಡ್ತಿದ್ರೇನೋ ನನ್ನ ಜೊತೆಲೇ ಬರ್ತಾರೆ. ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ 5 ಮರಿಗಳಿತ್ತು. ಸೊ 5 ಮರಿಯಲ್ಲಿ 2 ಮರಿಗಳು ಬೇರೆಯವ್ರು ತೊಗೊಂಡು ಹೋದರು. ಬಟ್ 3 ಮರಿಗಳನ್ನ ಕೊಡಲಿಕ್ಕೆ ಯಾಕೋ ಮನಸ್ಸೇ ಬಂದಿಲ್ಲ. ಸೊ ಹಾಗಾಗಿ ಇವ್ರು 3 ಜನನ ನಾವೇ ಇಟ್ಕೊಂಡಿದ್ದೀವಿ ಮನೇಲಿ ಈಗ. ಸೊ ಇದೊಂದು ಏನು ಹೇಳ್ತಾರೆ, ಒಂಥರ ನನ್ನ ಕ್ಯೂಟಿ ಪೈ ಫ್ರೆಂಡ್ಸ್ ಇದ್ದಂಗೆ ಇವರು 3 ಜನನೂ ಮರಿಗಳು. ಮತ್ತು ಇವತ್ತು ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ. ಮತ್ತು ಇವತ್ತು ನಮ್ಮ ಮನೇಲಿ ವುಮೆನ್ಸ್ ಡೇ ಸ್ಪೆಷಲ್ ಏನು ಅಂದ್ಕೊಂಡಿದ್ದೀರಾ? ದೋಸೆ ರೀ. ಸೊ ನನಗೆ ಬಾಳೆ ಎಲೆಯಲ್ಲಿ ತಿಂಡಿ ತಿನ್ನಬೇಕು, ಊಟ ಮಾಡಬೇಕಂದ್ರೆ ತುಂಬ ಇಷ್ಟ ಆಗುತ್ತೆ. ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ. ಅಮ್ಮ ದೋಸೆ ಮಾಡಿಕೊಟ್ರು, ನಾನು ಚಟ್ನಿ ಮಾಡಿದ್ದೆ. ಸೊ ವಿತ್ ದೋಸೆ ಚಟ್ನಿ ಬಾಯಲ್ಲಿ ಇಡ್ತಾ ಇದ್ರೆ ಅಂತೂ ದೋಸೆ ಮತ್ತು ಚಟ್ನಿನ ಆಹಾ ಸೂಪರ್ಬಾಗಿತ್ತು ಗೊತ್ತಾ. ಮತ್ತು ಅದಾದ ನಂತರ ಮರಿಗಳಿಗೆ ಮತ್ತು ಅವ್ರ ಡ್ಯಾಡಿ ಮಮ್ಮಿಗೂ ಸ್ವಲ್ಪ ದೋಸೆನ ತೆಗೆದಿಟ್ಕೊಂಡಿದ್ದೆ ಕೊಡಲಿಕ್ಕೆ ಅಂತ. ನಾವೇನು ತಿಂದ್ರೂ ಮರಿಗಳಿಗೂ ಅದನ್ನೇ ಹಾಕ್ತೀವಿ. ಅದು ಖುಷಿಯಾಗುತ್ತೆ, ಸ್ವಲ್ಪ ಸ್ಪೆಷಲ್ ಆಗಿರುತ್ತಲ್ಲ, ತುಂಬ ಕ್ಯೂಟಾಗಿ ತಿನ್ನುತ್ತೆ. ಸೊ ಅದರಿಂದ ನೋಡಿ ಅವ್ರ ಡ್ಯಾಡಿ ಮಮ್ಮಿ ಇವರೇನೆ. ವೈಟ್ ಕಲರ್ ಆಗಿದ್ದಾನಲ್ಲ ಅವ್ನು ಸೋನು, ಪಕ್ಕದಲ್ಲಿ ಇದ್ದಾಳಲ್ಲ ಅವಳು ಶೈನಿ, ಅವರಮ್ಮ. ನೋಡಿ ನೋಡಿ ಮುದ್ದು ಮರಿಗಳು ಎಷ್ಟು ಕ್ಯೂಟಾಗಿ ನಿಂತ್ಕೊಳ್ತಾ ಇದ್ದಾನೆ ಅಂತ ಖುಷಿ ಆಗುತ್ತೆ. ಅವ್ರು ಈ ಥರ ತಿಂಡಿಗೆ ಕರಿತಿದ್ರೆ ತುಂಬ ಏನೋ ಒಂಥರ ಸ್ಪೆಷಲ್, ಅಂದರೆ ಮೈಂಡಲ್ಲಿ ಒಂಥರ ರಿಫ್ರೆಶ್ ಆಗುತ್ತೆ ಗೊತ್ತಾ. ಆ್ಯಂಡ್ ಅದಾದ ನಂತರ ಅವ್ರು 3 ಜನಕ್ಕೂ ಹಾಕಿದಾದ್ಮೇಲೆ ತಿಂಡಿನ ಮರಿಗಳಿಗೆ ಅವ್ರ ಡ್ಯಾಡಿ ಮಮ್ಮಿಗೂ ಹಾಕೋಕ್ಕೆ ಬಂದೆ ನಾನು ದೋಸೆನ. ಅದು ಆಯಿತು. ಬಟ್ ತಿಂಡಿ ಅವ್ರಿಗೆ ಸಾಕಾಗಲಿಲ್ಲ, ತುಂಬ ತಿನ್ನುತ್ತೆ ಆಯಿತಾ. ಸೊ ಅದಕ್ಕೆ ಪೆಡಿಗ್ರಿ ಹಾಕೋಣ ಅಂತ ನೆಕ್ಸ್ಟ್ ಪೆಡಿಗ್ರಿ ತೊಗೊಂಡು ಬಂದೆ. ಪೆಡಿಗ್ರಿನೂ ಹಾಕೋಣ ಅಂತ. ಸೊ ಹಾಗಾಗಿ ಮತ್ತೆ ಓಡಿ ಬಂದವು ಇನ್ನೂ ತಿಂಡಿ ಬೇಕು ಅಂತ. ಅದಕ್ಕೆ ಒಳಗಡೆ ಹೋಗಿ ತಿಂಡಿದ ಶಬ್ದ ಕೇಳಿದ್ರೆ ಸಾಕು, ಈ ಬಾಕ್ಸಲ್ಲಿ ಇರೋವಂಥ ಪೆಡಿಗ್ರಿ ಶಬ್ದ ಕೇಳಿದ್ರೆ ಇವಳು ಅನಿತಾ ಮತ್ತು ಈ 3 ಮರಿಗಳು ನೋಡಿ ಹೇಗೆ ನೋಡ್ತಿದ್ದಾಳೆ ಅಂತ. ಏನು ಗೊತ್ತಾ, ಇವರು 3 ಜನಕ್ಕೆ ತಿಂಡಿ ಆಲ್ರೆಡಿ ಹಾಕಿದ್ದೀನಿ, ಆದರೆ ನಮ್ಮ ಅನಿತಾಗೆ ಹಾಕಿರಲಿಲ್ಲ. ಅವಳಿಗೆ ಹಾಕೋಣ ಅನ್ನೋಷ್ಟೊತ್ತಿಗೆ ಇವ್ರು 3 ಜನ ಬಂದು ಪೆಡಿಗ್ರಿ ತಿಂದುಬಿಟ್ರು. ಸೊ ಅದಕ್ಕೇ ಅವಳಿಗೆ ಸಪ್ರೇಟಾಗಿ ಹಾಕಿದ್ದೆ. ಅದಾದಮೇಲೆ ಅವಳು ಸ್ವಲ್ಪ ತಿಂದು, ಮತ್ತು ಈ 3 ಮರಿಗಳು ಕೂಡ ತಿಂದು, ಮತ್ತು ಅವ್ರ ಡ್ಯಾಡಿ ಮಮ್ಮಿಗೂ ಸ್ವಲ್ಪ ಪೆಡಿಗ್ರಿ ಹಾಕ್ಬಿಟ್ಟು ಬಂದೆ. ಸೊ ನೋಡಿ ಮತ್ತೆ ಬರ್ತಿದ್ದೆ. ಅವಳು ಅನಿತಾಗೆ ತಿನ್ನೋಕ್ಕೆ ಬಿಡ್ತಾ ಇದ್ದಿಲ್ಲ. ಅದಕ್ಕೆ ಅವಳಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಮತ್ತೆ ಸ್ವಲ್ಪ ಪೆಡಿಗ್ರಿನ ಈ 3 ಮರಿಗಳಿಗೆ ಹಾಕಿದೆ. ನೋಡಿ ನೋಡಿ ಏನು ಖುಷಿಯಾಗಿ ತಿಂತಾಯಿದ್ದೆ. ಬಾಯ್ ಬಾಯ್.